ಇಲ್ಲಪ್ಪ, ಗ್ಯಾರಂಟಿ ಇಲ್ಲ. ಅದೇನೋ ಕೊಡ್ಲಾಗ್ತಲೇ ಇನ್ನೊಂದು 4-5 ದಿನದಲ್ಲೇ ಏನು ಯಾರಿಗೂ ಈಗ ಅದು ಹೆರಿಗೆ ದಿನ ಹೇಳಿರ್ತಾರಲ್ಲ ಡಾಕ್ಟ್ರ್, ಅದಕ್ಕಾಗಲ್ಲ. ಮೊನ್ನೆ ಇದು ರತ್ನ ಹೇಳ್ತಿದ್ದ, ಅದು ಆಚೆ ಹೆರಿಗೆಗೆ ಕೆಲ್ಸಕ್ಕೆ ಹೋಗ್ತದಲ್ಲ, ಅದು ಮಗಳನ್ನ ಹೆರಿಗೆ ಕರ್ಕ ಬಂದಾರಂತಲ್ಲ, ಇನ್ನು 15 ದಿವಸ ಇತ್ತಂತೆ ಅವ್ರು ಕೊಟ್ಟ ದಿನಕ್ಕೆ. ನಿನ್ನೆ ಸಣ್ಣ ಯಾಕೋ ಸಣ್ಣ ನೋವು ಅನ್ನಂಗಾತಂತೆ, ಕರ್ಕೊಂಡೋಗಿ ನೋಡೋ ತನಕ ಹಿಂದೀಗ ಬಾಲಿ ಹುಟ್ಟಾಗಿ ಹೋಗ್ಯದೆ. ಬೆಳಿಗ್ಗೆ ಹೋಗಳು ಹೇಳೇ ಹೋತು. ಬೆಳಿಗ್ಗೆ 10 ಗಂಟೆ ಸುರಿಗೆ ಇದು ಮಾಡಿ ಬಾಲೆ ತೆಗೆದ್ರಂತೆ. ಈಗ ನಮ್ಮ ಸರಿ ತಗುವ ಅಷ್ಟು ದಿನ ಮುಂದೆ ಹೋಗ್ತದೆ ಅಂತ ಕಾಣಲ್ಲ. ನಂಗೆ ಒಂಚೆ ಜಾಗ್ರತೆ ಹೇಳಿರ್ಬೇಕಿತ್ತು ಮಾರಯ್ಯ. ಈಗ ಮನೆಯಲ್ಲೇ ಬಿಟ್ಕೊಂಡವ್ರೆ, ಪೋಸ್ಟೇ ತಗೊಂಡಾಗ ಆಸ್ಪತ್ರೆಗೆ ಸೇರಿಸ್ಕೊಂಡಿದ್ರು ಆತಿತ್ತ. ಈಗ ಎಂತ ಮನೇಲೊಂದು ಕಾರು ಪಾರು ಇಲ್ಲೂ ಇಲ್ಲ. ಹಂಗೆ ದಿನ ಶುರುವಾತು ಅಂದ ಕೂಡಲೇ ಕರ್ಕೊಂಡು ಹೋಗಕ್ಕೆ ನಾ ಹೇಳಿದರೆ, ಕಾರ್ ತಗೊಂಡೋಗಿ ನೀನು ಅಲ್ಲೇ ಇಟ್ಕ ಮರಯ್ಯ, 2 ದಿನ ಇದ್ದೇ ಬಿಡು, ಏನು ಎತ್ತ ಅಂತ ಆಸ್ಪತ್ರೆಗೆ ಸೇರಿಸ್ದ ಕೂಡಲೇ ಈಚೆಗೆ ಅಂತ ಹೇರಿಗೆ ಹಾಗೆ ಮಾಡಿ ಬರೋಕ್ಕಾಗ್ತದೆ. ನಿನ್ನ ಅಪ್ಪನ ಹತ್ರನೂ ಹೇಳ್ಬೇಕು ಅಂದ್ಕೊಂಡಿನಿ, ಗ್ಯಾನ್ ಮರ್ತೋಗಿದ್ದೆ ನೋಡು. ಹಂಗೆ ಮಾಡು. ಆ ಕೈನೂ ಬೈತಿತ್ತು, ನಮ್ಮ ಮಾಲು ನಾವು ಕಾಪಾಡ್ಕೋಬೇಕು, ಹಿಂಗೆ ಅವರು ಧೈರ್ಯ ಮಾಡಿ ಬಿಟ್ಕೊಂಡಾರೆ ಅಂತೇಳಿ ನಾವು ಬಿಡೋಕ್ಕಾಗಲ್ಲ ಅಂತ. ಯಾರು ನೋಡ್ದಾರ ಏನು ಹೇಳ್ಯಾರ? ಇಲ್ಲ ಅಮ್ಮ, ಹಂಗ ಆ ಜಾಗೃತಿಯೆಲ್ಲ ಅವ್ರು ಮಾಡ್ಕೊಂಡಿರ್ತಾರೆ. ತಂಗಿ ಗಂಡ ಅಲ್ಲೇ ಅದಾರಲ್ಲ, ತಂಗಿ ಗಂಡನ ಕಾರ್ಯ ಅದಿಯಲ್ಲ, ಹಂಗೇನಾರು ಇದ್ರೆ ಅದಕ್ಕೊಂದು ಸೊಲ್ಲು ಹೇಳಕ್ಕಾಗಲ್ಲ ನಂಗೆ. ಬನ್ನಿ ಕಾರ್ ತಗೊಂಡಿಲ್ಲೇ ಇರಿ ಅಂತ ಹೇಳಿದ್ರೆ ನಾನು ಇರ್ಬೋದು, ಸುಮ್ನೆ ಹೋಗಿರಕ್ಕಾಗ್ತದ? ಅದೊಂಥರ ಸಸರಾಗಕ್ಕ. ಮೊದ್ಲೇ ನನ್ ಕಂಡ್ರೆ ಒಂಥರ ಮಾಡ್ತಿರ್ತಾರೆ. ನಾನ್ ಮೊನ್ನೆ ಯೋಚನೆ ಮಾಡ್ದೆ, ಕಾರ್ ತಗೋಬರೋದನ್ನೇ ಎಂತಾದ್ರು ಸುದ್ದಿನೇ ಹೇಳ, ಸುಮ್ನೆ ಮನೇಲಿ ಇರಕ್ ಗೋಳಾತದೆ ಅಂತ ಹೇಳಿ ಇಲ್ಲಿ ತಿನ್ನಕ್ ಸಿಗ್ತದೆ ಅಂತ ಬಂದ್ರು ಅಂದ್ರೆ ಸರಿತೆ ಹೇಳ್ದೆ ಇದ್ರು ಸರಿತೆ ನಮ್ಮ ಹಂಗೆ ಹೇಳೋ ಜನನೇ. ಅದಕ್ಕೆ ನಂಗೆ ಅಷ್ಟು ಇಷ್ಟ ಅದೆಲ್ಲ ಹೋಗಕ್ಕೆ ಬೇಡ, ನಾ ಹೋಗಲ್ಲ. ಹೇಳ್ಬೇಕಂದ್ರೆ ಅವತ್ತ ಬಸ್ರಿ ಕಳ್ಸೋ ದಿನಾನೇ ನಂಗೆ ಹೋಗೋ ಮನ್ಸಿತ್ತು ಗೊತ್ತನ. ಬೇಡ ಅಂದ್ರಪ್ಪ, ಅದ್ ಯಾವ ತರ ಶಾಸ್ತ್ರನೋ ಏನೋ ನಂಗಂತೂ ಗೊತ್ತಿಲ್ಲ, ಹೋಗ್ಲೇಬಾರ್ದಂತ ಮಾಡಿದ್ದೆ. ಮತ್ತೆ ಆ ತರ ಅಷ್ಟು ಜೋರಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಾಗ ನಾ ಹೋಗದೆ ಇದ್ರು ಸರಿ ಆಗಲ್ಲ ಅಂತೇಳಿ ಹೋದೆ. ಅಲ್ಲ, ಹೋಗಿದ್ ಒಳ್ಳೇದೇ ಆತು ಬಿಡು. ಅದೆಲ್ಲ ಇದ್ ಮಾಡಿದ್ರು. ಹೋಗಲ್ಲ ಅಮ್ಮ, ನಾನು ಹೋಗಕ್ಕೂ ಮತ್ತೊಂದು ಕೆಲ್ಸ ಆಗಿದೆ. ಹೇಳಿದ್ರೆ ನೀ ಬೈತಿ, ಬೇಡ. ಅದು ಮಗಳನ್ನ ತಗೊಂಡೋಗಿ ಬಿಟ್ಕೊಂಡರಿಗೆ ಅವ್ರ ಮನೇಲಿ ಕಾರ್ ಇಲ್ದೇ ಇದ್ರು ಕಾರ್ ಇದ್ದವ್ರ ಮನೆಗೆ ಹೇಳ್ಕೊಂಡಿರ್ಬೇಕು ಅಂತ ಗೊತ್ತಿಲ್ಲ. ಅದ ಹೇಳ್ತಿದ್ರು ಮಾವ ಅವತ್ತು. ಅಲ್ಲಿ ಟ್ಯಾಕ್ಸಿಗೆ ಬಾಡಿಗೆ ಇರ್ತಾರಂತಲ್ಲ, ಅವ್ರು ಇಬ್ರದ್ ನಂಬರ್ ತಗೊಂಡಿನಿ, ನೀವು ಎಷ್ಟೊತ್ತಿಗೆ ಬೇಕಾದ್ರು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳ್ಯಾರೆ ಅಂತಿದ್ರು. ಮಾಡ್ತಾರೆ, ಮಾಡ್ದೆ ಏನಿಲ್ಲ. ವಾಗೇಶ, ನೀ ಸ್ವಲ್ಪ ಸುಮ್ಮನಿರ. ಯಾರ್ದ ಬಾಡಿಗೆಗೆ ಇದ್ರ ನಂಬರ್ ತಗೊಂಡಾರೆ ಇಟ್ಕೊಂಡಾರೆ ಅಂದ್ರೆ ಎಲ್ಲಾರು ಅವ್ರು ಬೇರೆ ಕಡೆನೆ ಬಾಡಿಗೆಗೆ ಹೋಗೇ ಇದ್ರಪ್ಪ. ಇವ್ರು ಫೋನ್ ಮಾಡಿದಾಗ ಆ ನಾಡಿಂದ ಈ ನಾಡಿಗೆ ಬರೋಕ್ಕಾಗ್ತದ? ಈಗ 15 ದಿವಸ ಅದೇ ದಿನ ಅಂತ ಹೇಳಿರ್ತಾರೆ. 15 ದಿವಸನು ಇವ್ರ ಮನೆಗೆ ಕಾತ್ ಕೂತ್ಕೋತಾರ. ಅವ್ರ ಕೆಲ್ಸಕ್ಕೆ ಅವ್ರು ಹೋಗಿರ್ತಾರೆ. ಎಲ್ಲರೂ ಇದಕ್ಕೆ ರಾತ್ರಿ ಹಗಲು ಅಂದ ಏನಾರು ನೋವು ಶುರು ಆಗೇ ಬಿಟ್ರೆ ಎಂತ ಮಾಡಕ್ಕಾಗ್ತದೆ? ನಾಳೆ ಇವನ್ನೆಲ್ಲ ಕೇಳ್ತಾ ಕೂತ್ರು ಬರ್ತದನ? ನಿಮ್ಗೆ ಇನ್ನು 18 ವರ್ಷ ಅಂತ ತಿಳ್ಕೊಂಡಿರಾ? ಇಬ್ಬರಿಗೂ ಆಗ ವಯಸ್ಸಾಗ್ಯದೆ. ಒಂದು ಬಾಲೆ ಇದ್ದಿದ್ದನ್ನ ಜಪಾತ್ನ ಮಾಡ್ಕಿಬೇಕು. ಸ್ವಲ್ಪ ತಲೆ ಒಳಗೆ ಇಟ್ಕ. ನಾ ಹೇಳದ್ರೆ ನೀನು ಹೋಗೋದು ಒಳ್ಳೇದಾಗ ಕಾಣ್ತದೆ. ನಿನ್ನ ಅಪ್ಪನ ಹತ್ರ ಹೇಳ್ತೀನಿ ತಡಿ, ಅವ್ರು ಹೇಳ್ತಾರಲ್ಲ ಅವಾಗ ಗೊತ್ತಾಗ್ತದೆ. ಅಯ್ಯೋ ಮರತಿ ಅಮ್ಮ, ರಾಕೇಶನ್ ಕಾರ್ ಅಲ್ಲೇ ಇರ್ತಾರೆ ಗಂಡ ಹೆಂಡತಿ ಅವರು ಅಂತೀನಿ, ಮತ್ತೆ ನೀನ್ ಹಂಗೆ ಹೇಳ್ತೀಯಪ್ಪ. ಬೇಕಾಗಿದ್ ಕಾರ್ ನೀನ್ ಇಷ್ಟ ಹಠ ಮಾಡ್ತಿರ್ಲ. ಯಾವ್ದಾರು ಒಂದು ತಲೆಗೆ ಬಂದ್ಬಿಡ್ತು ಅಂದ್ರೆ ಬಹುಶಃ ದೊಡ್ಡಮ್ಮ ಫೋನ್ ಮಾಡಿ ಏನೋ ಹೇಳಿರ್ಬೇಕೇನ. ಅದಕ್ಕೆ ಈಗ ನನ್ ತಲೆ ತಿನ್ನಕ್ ಶುರು ಮಾಡಿಯ. ದೊಡ್ಡಮ್ಮಗೇನೋ ಹೇಳ್ತಾರಲ್ಲಿ, ಮಗನ ಹತ್ರ ಬೇಕಾದಷ್ಟು ದುಡ್ಡದೆ, ಯಾವಾಗ ಬೇಕಾದ್ರು ಹೋಗ್ಬೋದು, ಹೆಂಗ್ ಬೇಕಾದ್ರು ನೋಡ್ಕಿಬೋದು ಹೆಂಡ್ತಿನ. ನಂಗ್ ಹಂಗಾಗಲ್ಲ. ನನ್ನ ಇಲ್ಲಿ ಇದನ್ನೇ ನೋಡ್ಕೊಂಡ್ರೆ ಸಾಕಾಗ್ಯದೆ, ಇನ್ನು ಅಲ್ಲಿಗೆ ಹೋಗ್ಕೊಂಡಿ ಅಂತ ಮಾಡದ್ ನಾನು. ನಾಚಿ ಆಗಲ್ಲ ನಿಂಗೆ? ನಿನ್ನ ಹಿಂಡ್ತಿನ ಅಲ್ಲಿ ಹೆರಿಗೆ ಕಳ್ಸಿದ್ದು. ರಾಕೇಶ್ ಇರ್ತಾನೆ ರಾಕೇಶನ್ ಹೇಳ್ತೀರಾ ಹೆರಿಗೆ ಹೋಗಿದ್ದ? ಈಗ ಅವನು ಇರ್ಬೋದು, ಗಂಡನ್ನೇ ಇರಿ ಅಂತಾನೆ ಬಿಟ್ಕೊಂಡಿರ್ಬೋದು. ಏನಾರು ಒಂದು ಅನಿವಾರ್ಯ ಬಂತಪ್ಪ ಮನೆ ಕಡೆ, ಅವ ಇಲ್ಲಿಗೆ ಬಂದ. ಅವಾಗ ಮಾತಾಡ್ತಾನೆ. ಆಗ್ತಿ ಹೇಳಿದ್ದೆ ಹೌದು,
ನಾನು ನಿನ್ನಂಗೆ ಹೇಳ್ದೆ, ಈಗ ಎಂತಕ್ ಮಾಡ್ತಿ, ಇಲ್ಲಿಂದ ಅಲ್ಲಿ ಹೋಗಿ ಕುತ್ಕೊಂಡದೆ ಅಂತ ಕೇಳಿದ್ರೆ ಬೈತು ಅಕ್ಕ. ಏನ್ ಮಾತಂತ ಆಡ್ತೀರಿ, ಅಲ್ಲಿ ಅರ್ಧ ಎಲ್ಲ ಹಿಂಗೆ ಆತ ಅದಿಯಂತೆ, ಏನ್ ಹೇಳಿದ ದಿನಕ್ಕೇನು ಹೆರಿಗೆ ಆಗಲ್ಲ, ಒಂದ್ ವಾರ ಅದೇ ಅನ್ನಷ್ಟೊತ್ತಿಗೆ ವಾರಕ್ಕೆ ಮುಂಚೆನೆ ಹೋಗಲ್ಲೇ ಇರಕ್ ಹೇಳುವಾಗೆ ಸನ್ನ ಅಂದದೆ. ಏನಪ್ಪ, ವಾರಗಟ್ಲೆ ಇರಕ್ಕ ಒಂಥರನೇಯ. ಅದು ಅಲ್ದೆ ಸಣ್ಣಕ್ ಹಿಂಗೆ ನೋವು ಶುರು ಆದಕ್ಕೂ ನಂಗೆ ಫೋನ್ ಮಾಡಿದ್ರು ನಾವು ಹೋಗ್ಬೋದಪ್ಪ. ಎಷ್ಟು ದೂರ ಬೇಕಾತಲ್ಲ ಅಮ್ಮ. ನಾನು ಸ್ಪೀಡಾಗಿ ಹೋದ್ರೆ ಒಂದು 20 ನಿಮಿಷದಲ್ಲೇ ಹೋಗ್ತೀನಿ, ಅದಕ್ಕಿಂತ ಮುಂಚೆನೆ ಹೋಗ್ತೀನಪ್ಪ ನಾನು. ಅದು ಒಂದಾತ. ಮತ್ತೀಗ ಏನ್ ಮನಿ ಕಾರ್ ಇರ್ತಾವ ಮಾರತಿ. ಯಾರ ಹೆಂಗೆ ಇದ್ರೋ ಇವ್ರಿಗೂ ಜನಬಳಕೆ ಬಹಳ ಚೆನ್ನಾಗದೆ ಮಾವಿಗೆ. ಏನ್ ಇಲ್ದೆ ಇದ್ರು ಬಡ್ಡಿಗೆ ದುಡ್ಡು ಕೊಟ್ಟಿರ್ತಾರಲ್ಲ, ಇದಕ್ಕಾರು ಬತ್ತಾರೆ. ಹಂಗ ಆ ಧೈರ್ಯ ಇಲ್ದೆ ಅವ್ರೇನು ಬಿಟ್ಕೊಳಲ್ಲ. ನೀನು ಹೇಳ್ತೀಯಮ್ಮ ಸಲೀಸಾಗಿ, ಆ ದೊಡ್ಡಮ್ಮಗೇನು ಅಲ್ಲಿ ಕುತ್ಕೊಂಡು ಹೇಳ್ತಾರೆ. ಇಲ್ಲಿ ನಮ್ಮ ಪರಿಸ್ಥಿತಿ ಅವ್ರಿಗೇನು ಗೊತ್ತ. ಹೋಗಿ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋದೆ ಅಂತಾನೆ ಮಾಡು. ಹೆಂಗು ಇವ ಅದನ್ನಲ್ಲ ಅಂತ ಹೇಳಿ ಖರ್ಚು ಪೂರ್ತಿ ನನ್ನ ತಲೆ ಮೇಲೆ ಬಿಟ್ರೆ ನಾನು ಹೆಂಗ್ ಇದ್ ಮಾಡ್ಲಿ? ಎಷ್ಟದೆ ನನ್ನ ಹತ್ರ ದುಡ್ಡು? ಏನು 1-2 ರೂಪಾಯಿಗೆ ಆಗ ಇದ? ಯಾವ್ದೊಂದು ಕಾರು ದುಡ್ಡು ಕೊಡಿ ನೀವು ಅಂತ ಹೇಳಿ ನಾನಲ್ಲಿ ಕೈ ಚಾಚ್ಕೊಂಡು ನಿಲ್ಲಕ್ಕಾತದ? ಯೋಚನೆ ಮಾಡು. ಈಗ ರಾಕೇಶ್ ಒಂದ್ ಪಕ್ಷ ಬಂದು ನಾನಿದ್ದು ಅವನು ದುಡ್ಡು ಕೊಡೋಷ್ಟೊತ್ತಿಗೂ ನಂಗೆ ಸುಮ್ಮನೆ ಇರಕ್ಕಾಗಲ್ಲ. ಮಾವನಾರು ಹೌದು ಅಂತ, ಅವರಿಗೆ ಅಷ್ಟು ತಿಳುವಳಿಕೆ ಇಲ್ಲ. ಏನ್ ಮಾಡೋದು? ಬೇಡ, ಆ ರಗಳೆನೇ ಬೇಡ. ನಾನು ಅದಕ್ಕೆ ಅಂದ್ಕೊಂಡಿನಿ, ಅವ್ರ ಆಸ್ಪತ್ರೆಗೆ ಸೇರ್ಸಿದ್ಮೇಲೆ ನಾನು ಹೋಗೋದು ಅಂತ. ಅಲ್ಲಿ ತನಕ ನಾ ಹೋಗಲ್ಲ, ಸುಮ್ಮನಿರು. ನನ್ನಿದ್ರೆ ಹೇಳಿದ್ಕಾತು, ನೀನ್ ಅಪ್ಪನಿದ್ರೆ ಎಲ್ಲಾರು ಹಿಂಗ್ ಮಾತಾಡ್ಬೇಡ. ತಪ್ಪರಕ್ಕೆ ತಿಂತೀಯ ಅಷ್ಟೇಯ, ಏನ್ ಮಾತಂತ ಆಡ್ತೀಯ? ಗೊತ್ತಿಲ್ಲ ಅವರಿಗೆ ನಮ್ಮನೆ ಪರಿಸ್ಥಿತಿ ಗೊತ್ತಿಲ್ಲನಾ? ಯಾರಿಗೆ ಗೊತ್ತಿಲ್ಲದ್ರೆ ಸರಿತಕ್ ಗೊತ್ತಿಲ್ಲ. ಅದು ತಿಳುವಳಿಕೆ ಅದೇ. ಅದಕ್ಕೆ ಮೊದಲೇ ಹೇಳಿರ್ತದೆ, ಅವರು ಸುಮ್ಮನೆ ಹೇಳ್ಬಾರ್ದು. ಹೆರ್ಗಿಗೆ ಅವ್ರು ಕರ್ಕೊಂಡು ಹೋದಾರು ನೀನು ದುಡ್ಡು ನೀನ್ ಕೊಡು ಅಂತ ಬಿಡ್ತಾರ? ಆಗ್ಲಿ, ಒಂದು ಪಕ್ಷ ಮರ್ಯಾದೆ ಹೋದಂಗೆ ಆತ. ಯಾರಿದ್ರ ನಿಮ್ಮರಿದ್ರನೇ ಹೋಗ್ತದೆ. ನಾಳೆ ಇದು ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆತ ಅಂದ್ರೆ ನೀನು ಕೊಟ್ರೆ ಬರ್ತದನ? ಏನಾಗೋದು ಇಲ್ಲ. ಯಾರು ಅವ್ರೆ ನಿನ್ನ ದುಡ್ಡು ಕೊಡು ಅಂತ ಹೇಳಿ ಮುಂದೆ ಬಿಡಲ್ಲ. ಇದಕ್ಕೊಂದು ಮರ್ಯಾದೆ ನಿಂಗೆ ಊರಿಗೆ ಇಲ್ದಿದ್ದು ಬಂದು ಬಿಡ್ತದೆ. ಈಗ ನಿನ್ನ ಸ್ವಂತ ಖರ್ಚಿಗೆ ಹೋಗಿ ಅಂತಕ ಅಲ್ಲ, ಅವಾಗ ಸಾಲ ಕೊಡಿ ಇವಾಗ ಸಾಲ ಕೊಡಿ ಅಂತ ತಂದೀಯ. ಅವ್ರ ಮಗಳ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಅವ್ರ ದುಡ್ಡಿಗೆ ನಿಂಗೆ ಕರ್ಕೊಂಡು ಹೋಗಿ ಕೊಡ್ದ? ಆಗ್ಲಿ, ಏನೇ ಆದ್ರೂ ಹಂಗ ನಾನು ಬಹಳ ಏನು ಅಷ್ಟು ಹೆಡ್ಡೇನಲ್ಲ. ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಂತಾನೆ ಮಾಡೋಣ. ಎಲ್ಲ ಆಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬರೋಷ್ಟೊತ್ತಿಗೆ ದುಡ್ಡು ಕಟ್ಟೋದು. ಹೋದ ಕೂಡ್ಲೆ ನಿನ್ನ ಹತ್ರ ದುಡ್ಡು ಇಸ್ಕೋತಾರ? ಹಂಗೆ ಯಾವ್ದೋ ಔಷಧಿ ಮಾತ್ರೆಗೆ ಒಂದು 500,000 ಕೇಂದ್ರ ಕೇಳ್ಬೋದು. ಅದನ್ನು ನಿನ್ನ ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ. ನೀ ಮತ್ತೆ ಅಂತಕ ನಿಂಗೆ ಅಂತಕ್ಕೆ ಹೆಂಡತಿ ಅಂತಕ್ಕೆ ಮಕ್ಕಳ ಅಂತಕ್ಕೆ ನಿಂಗೆ ಮಾತಾಡ್ತಾನೆ. ನಿನ್ನ ಹೆಂಡತಿ ಹೆರಿಗೆ ಕಳಿಸ್ಕೊಂಡು ಆಸ್ಪತ್ರೆಗೆ ತಗೊಂಡು ಸೇರ್ಸಿದ್ಮೇಲೆ ನಾ ಹೋಗ್ತೀನಿ ಅಂತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಎಲ್ಲಿಂದನ ಏನಿಲ್ಲ ಅಂದ್ರೆ ಒಂದು 5-10 ಸಾವಿರ ರೂಪಾಯಿ ಮಾಡಿ ಕೈಯಲ್ಲಿ ಇಟ್ಕೊಂಡು ಹೋಗೇನ. ಊರೇ ನಿನ್ನ ಹತ್ರ ಏನು ದುಡ್ಡು ಕೊಡೋಕೇನು ಹೇಳಲ್ಲ. ಯಾವ್ದೊಂದಕ್ಕೂ ನೋಡಿದ್ರು ಹಂಗೆ ದುಡ್ಡು 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 ಅಂತ ಇರಬಾರ್ದು. ಅವಾಗೆ ಒಂಥರ ದರಿದ್ರ ಅದು. ನೀ ಅಪ್ಪ ಮಗ ಇಬ್ರು ಒಂದೇ ತರದರು. ಎಷ್ಟೇ ದುಡ್ಡು ತಂದು ನಿಮ್ಮ ಎದುರ ಸುರಿದ್ರು 4 ದಿನಕ್ಕೆ ಮತ್ತೆ ನನ್ನ ಕೈಯಲ್ಲಿ ದುಡ್ಡಿಲ್ಲ ಅನ್ನೋದು ಬಿಡಲ್ಲ. ಇನ್ನೊಂದ್ಸತಿ ಹಂಗೆ ಹೇಳದ್ನೇ ಬಿಡು ನೋಡೋಣ. ದೇವ್ರ ನಡ್ಸ್ಕೊಟ್ಟು ಏನಾರು ಕೈಯಲ್ಲಿ ದೊಡ್ಡ 4 ಕಾಸು ಇದ್ರೆ ಇರ್ಬೋದೇನ. ಅದು ಅಲ್ಲದೆ ಸರಿತಾ ನಿಂಗೆ ದುಡ್ಡು ಕೊಡಕ್ ಬಿಡ್ತದ? ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೆ ಯಾರಿಗೆ ಗೊತ್ತಿಲ್ಲದೆ ಇದ್ರ? ಯಾರಿಗೆ ಗೊತ್ತಿಲ್ಲ? ಎಲ್ಲ ನಿನ್ನ ಅತ್ತಿಗೂ ಗೊತ್ತು, ಮಾವಗೂ ಗೊತ್ತು, ನಿನ್ನ ನಾದ್ನಿ ಗಂಡ ಎಲ್ಲರಿಗೂ ಗೊತ್ತು ನೀನು ಹಣೆ ಬರ. ಇನ್ನು ನೀನಲ್ಲಿ ಹೋಗಿ ಇದು ಮಾಡೋದೆ ಅಂತದ್ನ? ಸುಮ್ಮನಿರು. ನೀ ಹೋಗೋದು ಹೋಗು. ಹೆಣ್ಮಕ್ಳಿಗೆ ಒಂಥರ ಇರ್ತದ, ಹೆರಿಗೆ ಆಗೋ ಹೊತ್ನಲ್ಲಿ ಗಂಡದ ಇರ್ಬೇಕು ಜೊತೆಗೆ ಅಂತ ಇರ್ತದೆ. ನಿಮ್ಗೆ ಅವೆಲ್ಲ ಏನು ಅರ್ಥ ಆಗ್ತವೆ? ಒಟ್ಟು ದುಡ್ಡು ಕಾಸು ಹೆಂಡತಿ ಇಲ್ಲಿ ಮನೇಲಿ ಗೇಕೊಂಡ್ ಜನ ಅಂತ ಅಷ್ಟೇ. ನೀನಂತೂ ಅದೇ ತರ ಆಗ್ಯೋದಪ್ಪ. ಕೇಳ್ಬೇಕಂದ್ರೆ ಸಚಿನ್ನೇ ಅಡ್ಡಿಲ್ಲ, ಅವನಿಗಿದ್ದ ತಿಳುವಳಿಕೆ ನಿಂಗಿಲ್ದೆ ಹೋತು. ಈಗ ಹಿಂಗ್ ಹೇಳ್ತೀಯ? ದುಡ್ಡೆಲ್ಲಾರು ಹೊಂದ್ಸ್ಕೊಂಡು ಹೋಗು ಅಂತ. ಎಲ್ಲಾರು ಸಾಲ ಮಾಡ್ಕಿ ಬಂದ ಕೂಡಲೇ ಸಾಲ ಯಾಕೆ ಮಾಡ್ದೆ ಅಂತೀಯ? ಅಪ್ಪ ಪುಣ್ಯಾತ್ಮ, ಬೇಡ. ನೀ ಎಲ್ಲಿ ಸಾಲ ಮಾಡೋದು ಬೇಡ, ಏನು ಬೇಡ. ಈಗ ಅಂತ ಖರ್ಚೇನಿಲ್ಲ, ಹಾಲು ಕೊಡ್ತಾ ಇದ್ದೀಯ. ಹಾಗೆ ಆದ್ರೂ ದುಡ್ಡು ಒಂದು ಸ್ವಲ್ಪ ಉಳಿಸಿದ್ನ ಏನ್ ಮಾಡ್ತೀಯ? ಅಲ್ಲ, ನೀ ದುಡ್ಡು ಮಾಡೋದೇ ಅಂತದ್ನ ನೋಡೋಣ ಹೇಳು. ಯಾವಾಗ ನೋಡಿದ್ರು ಹಿಂಗೆ ಹೇಳ್ತೀಯ. ಮನೆಗೊಂದು ಸಾಮಾನು ತರಕ್ ಹೇಳಿದ್ರು ಇಲ್ಲ, ದುಡ್ಡಿಲ್ಲ.
ನಂಗೂ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಅಪ್ಪನು ಇದೇ ತರ ಮಾಡ್ತಿದ್ರ, ಮಗ ಅವ್ರನ್ನ ಎಡಕ್ಕಿಟ್ಟು ಬಲಕ್ ಬತ್ತೀಯ. ಅದೇ ದುಡ್ಡು ಇದ್ದಾಗ ನೀ ಕಾಳ್ನು ಬಾ ಬೋಳ್ನು ಬಾ, ಎಂತ ಕುಡಿತೀಯ ಎಂತ ತಿಂತೀಯ, ಮಾಡಿ ಅದ ದುಡ್ಡು ಹುರಿ ಹಾರಿಸ್ಕೊಳದ, ಖಾಲಿ ಆಯ್ತು ಅಂದಕ್ಕೂ ಹಿಂಗ್ ತಲೆ ಮೇಲೆ ಕೈ ಹೊತ್ಕೊ ಕುತ್ಕೊ ಬಿಡೋದು. ಅದು ಇದ್ದಾಗ್ಲೇ ಸ್ವಲ್ಪ ಜಾಗ್ರತೆಯಲ್ಲಿ ಖರ್ಚು ಮಾಡ್ಕೊಂಡ್ರೆ ಈಗ ಗೋಳಾದಿಯಾ. ಮಾರತಿ ಅಮ್ಮ, ನೀ ಮತ್ ನೀನ್ ಹಳೇ ಪುರಾಣ ಶುರು ಮಾಡ್ಬೇಡ ಮಾರತಿ. ನಂಗೂ ಅಲೆ ಸಲೆ ಸಾಕಾಗಿದೆ. ನಾನು ನಾಳೆ ನೀವು ಹೋತೀನಿ ಬಿಡು. ಹೋತೀನಿ ಗುಣ್ಣು ಈಗ ಹೋಗೋಣ ಹೋಗೋಣ ಅಂತ ಅದಾನೆ, ಕರ್ಕೊಂಡು ಹೋಗ್ತೀನಿ. ಹೋಗಿ ಒಂದಿನ ಇದ್ದು ಬರ್ತೀನಿ, ಸರಿನಾ? ಹೋಗ್ ಬರ್ತೀನಿ ಅನ್ನಕ ನಿನ್ನೆ ನೆಂಟ್ರ ಮನೆಗೆ ಹೋಗಿ ಬಂದಿದ್ದಲ್ಲ, ಹೋದವ ಸರಿ ಒಬ್ಳೆ ಇದ್ದ ಹೊಲ್ಲ ಕೇಣ, ಏನೋ ಹಿಂಗ ಆಚೆ ಈಚೆ ಮನೇಲಿ ಯಾರು ಗೊತ್ತಿದ್ದಾರೆ ಇಲ್ಲದೆ ಇದ್ರೆ ನಾನೇ ಕಾರ್ ತಂದು ನಿಲ್ಲಿಸ್ಕೊತೀನಿ ಇಲ್ಲಿ, ಇಲ್ದಿದ್ರೆ ಹಿಂಗೆ ನೋವು ಶುರು ಅದಕ್ಕೂ ಫೋನ್ ಮಾಡಿಬಿಡು, ನಾನು ಅಲ್ಲಿಂದನೇ ತರ್ತೀನಿ, ಯಾವುದು ಹೇಳಿರೋ ಅಂತ ಹೇಳ. ಅದು ಹೇಳ್ತದೆ ಏನೋ ಅಂತ. ಏನಾ? ಹೂನೆ ಹೂನೆ ಅಮ್ಮ, ಹಂಗೆ ಮಾಡ್ತೀನಿ.